Hello students, welcome to Parivartan Physics. See, this is the notification released by KA yesterday, ಅಂದರೆ 9ನೇ ತಾರೀಕಿಗೆ ರಿಲೀಸ್ ಆಗೈತೆ ರೀ. This is regarding instructions regarding edit option to be released from 10/2/2024. ಅಂದರೆ ಈಗೇನು ನೀವು KCET ಅಪ್ಲಿಕೇಶನ್ ಹಾಕಿದ್ದೀರಿ 2024, ಆ KCET ಅಪ್ಲಿಕೇಶನ್ ಒಳಗೆ ನೀವು ಏನೇನು ಎಡಿಷನ್ ಮಾಡಬಹುದು, ಕರೆಕ್ಷನ್ಸ್ ನೀವು ಏನೇನು ಮಾಡಬಹುದು, ಮತ್ತು ಅದು ಯಾವಾಗಿಂದ ರಿಲೀಸ್ ಆಗೋದಾದ್ರೆ ಇಟ್ ಈಸ್ ಗೋಯಿಂಗ್ ಟು ರಿಲೀಸ್ ಫ್ರಮ್ ಟುಡೇ ಓನ್ಲಿ, ಅಂದರೆ 10ನೇ ತಾರೀಕು ಫೆಬ್ರವರಿಯಿಂದ ಸ್ಟಾರ್ಟ್ ಆಗ್ತದೆ ರೀ. ಸೊ ಈಗ ಏನೇನು ಎಡಿಟ್ ಮಾಡ್ಬೋದು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಸ್ಟ್ ಪಾಯಿಂಟ್ ನೀವು ನೋಡ್ಬೋದು, ಕ್ಯಾಂಡಿಡೇಟ್ಸ್ ಕ್ಯಾನ್ ಎಡಿಟ್ ನ್ಯಾಷನಾಲಿಟಿ, ಅಡ್ರೆಸ್, ಬ್ಯಾಂಕ್ ಡೀಟೇಲ್ಸ್, ರಿಸರ್ವೇಷನ್ಸ್ ಕ್ಲೇಮ್ಡ್, RD ಡೀಟೇಲ್ಸ್, ಎಲಿಜಿಬಿಲಿಟಿ ಕ್ಲಾಸ್, ಡಾಕ್ಯುಮೆಂಟ್ಸ್ ಅಪ್ಲೋಡೆಡ್, ಕೋರ್ಸ್ ಸೆಲೆಕ್ಷನ್, ಎಕ್ಸಾಮ್ ಸೆಂಟರ್ ಸೆಲೆಕ್ಷನ್ ಆ್ಯಂಡ್ PUC ರಿಜಿಸ್ಟರ್ ನಂಬರ್. ಇಷ್ಟು ಥಿಂಗ್ಸ್ಗಳನ್ನು ನೀವು ಕರೆಕ್ಷನ್ ಮಾಡಬಹುದು, ನೀವು ಇದನ್ನು ಎಡಿಟ್ ಮಾಡಬಹುದು. ರೈಟ್, ಆಲ್ಮೋಸ್ಟ್ ನಮ್ಗೆ ಬೇಕಾದಂಥ ಎಲ್ಲ ಆಪ್ಷನ್ಸನ್ನು ಕೊಟ್ಟಿದ್ದಾರೆ ರೀ. ಸೊ ಎಲ್ಲನೂ ನೀವು ಇದನ್ನು ಎಡಿಟ್ ಮಾಡ್ಬೋದು. ಓಕೆ, ಸೆಕೆಂಡ್ ಪಾಯಿಂಟ್, ಕ್ಯಾಂಡಿಡೇಟ್ಸ್ ಅದರ್ ದೆನ್ ಸ್ಟೇಟ್ ಬೋರ್ಡ್ ಕ್ಯಾನ್ ಎಡಿಟ್, ಅಂದರೆ ಸ್ಟೇಟ್ ಬೋರ್ಡ್ ಬಿಟ್ಟು ಬೇರೆ ಬೋರ್ಡ್ದವ್ರು ಏನಿದ್ದಾರೆ ದೇ ಕ್ಯಾನ್ ಎಡಿಟ್ ಓನ್ಲಿ ಫಾದರ್ ನೇಮ್, ಮದರ್ ನೇಮ್ ಆ್ಯಂಡ್ ಡೇಟ್ ಆಫ್ ಬರ್ತ್ ಆ್ಯಂಡ್ ಜೆಂಡರ್. ರೈಟ್, ಕರ್ನಾಟಕದ ಸ್ಟೂಡೆಂಟ್ಸ್ಗೆ ಏನು ತೊಂದರೆ ಇಲ್ಲ, ಇಷ್ಟು ಫಸ್ಟ್ ಪಾಯಿಂಟ್ ಒಳಗೆ ಏನು ಮೆನ್ಷನ್ ಮಾಡಿದ್ದಾರೆ ಇಷ್ಟೊತ್ತು ನೀವು ಎಡಿಟ್ ಮಾಡ್ಬೋದು. ಓಕೆ, ಥರ್ಡ್ ಪಾಯಿಂಟ್ ಇಸ್ ಕ್ಯಾಂಡಿಡೇಟ್ಸ್ ಹೂ ಆರ್ ನಾಟ್ ಕ್ಲೇಮಿಂಗ್ ಕನ್ನಡ ಮೀಡಿಯಮ್ ಆ್ಯಂಡ್ ರೂರಲ್ ಕೋಟಾ ರಿಸರ್ವೇಷನ್. ಯಾರು ಕನ್ನಡ ಮೀಡಿಯಮ್ ಮತ್ತು ರೂರಲ್ ಕೋಟಾ ರಿಸರ್ವೇಷನ್ ತೊಗೊಳಕತ್ತಿಲ್ಲೋ ಅವರು 7 ಇಯರ್ಸ್ದ ಸ್ಟಡಿ ಡೀಟೇಲ್ಸನ್ನು ಕೊಟ್ಟರೆ ಸಾಕು. ಬಟ್ ಆ 7 ಇಯರ್ಸ್ ಸ್ಟಡಿ ಡೀಟೇಲ್ಸ್ ಒಳಗೆ 1 ಇಯರ್ ಐದರ್ 10th ಸ್ಟ್ಯಾಂಡರ್ಡ್ ಬೋರ್ಡ್ ಎಕ್ಸಾಮ್ದು ಇರಬೇಕು, ಇಲ್ಲ 12th ಸ್ಟ್ಯಾಂಡರ್ಡ್ ಬೋರ್ಡ್ ಎಕ್ಸಾಮ್ದು ಇರಬೇಕು. ರೈಟ್, ಸೊ 7 ಇಯರ್ಸದು ಎನಫ್ ಅಂತ ಹೇಳಿದ್ದಾರೆ ಫಾರ್ ಕನ್ನಡ ಹೂ ಆರ್ ನಾಟ್ ಕ್ಲೇಮಿಂಗ್. ಯಾರು ಕನ್ನಡ ಮೀಡಿಯಮ್ ಮತ್ತು ರೂರಲ್ ಕೋಟಾ ರಿಸರ್ವೇಷನ್ ತೊಗೊಳಕತ್ತಿಲ್ಲೋ ಅವ್ರಿಗೆ ಮಾತ್ರ. ಆ್ಯಂಡ್ ಫೋರ್ತ್ ಪಾಯಿಂಟ್ ನೋಡಿರಿ, ಕ್ಯಾಂಡಿಡೇಟ್ಸ್ ಹೂ ಆರ್ ಕ್ಲೇಮಿಂಗ್ ಕನ್ನಡ ಮೀಡಿಯಮ್ ಆ್ಯಂಡ್ ರೂರಲ್ ಕೋಟಾ. ಯಾರು ಕನ್ನಡ ಮೀಡಿಯಮ್ ಮತ್ತು ರೂರಲ್ ಕೋಟಾ ರಿಸರ್ವೇಷನ್ಸನ್ನು ತೊಗೊಳಕತ್ತೀರಿ ಅವರು ಕಂಪಲ್ಸರಿ 10 ಇಯರ್ಸದ ಸ್ಟಡಿ ಡೀಟೇಲ್ಸನ್ನು ಎಂಟರ್ ಮಾಡಬೇಕು. ರೈಟ್, ಆಲ್ 10 ಇಯರ್ಸದ ಸ್ಟಡಿ ಡೀಟೇಲ್ಸನ್ನು ನೀವು ಎಂಟರ್ ಮಾಡಬೇಕು. ರೈಟ್, ಇನ್ ಕೇಸ್ ಸ್ಯಾಟ್ಸ್ ಒಳಗೆ ಇದು ಭಾಳ ಮಂದಿಗೆ ಎರರ್ ಬರತ್ತೈತೆ ರೀ. ಸ್ಯಾಟ್ಸ್ ಒಳಗೆ ನೀವು 10 ಇಯರ್ಸ್ ಇಲ್ಲೇ ಕಲ್ತಿದ್ರು ಕೂಡ 10 ಇಯರ್ಸದ ನಿಮ್ಮದು ಡಾಟಾ ಸ್ಯಾಟ್ಸ್ ಒಳಗೆ ಬರತ್ತಿಲ್ಲ. ಬರೀ 2 ವರ್ಷ 3 ವರ್ಷದ ಬರೀ 7 ವರ್ಷದ ಬರತ್ತೈತೆ ರೀ, 8 ವರ್ಷದ ಬರತ್ತೈತೆ ರೀ. ಇಟ್ ಇಸ್ ಹ್ಯಾಪನಿಂಗ್. ರೈಟ್, ಸೊ ಈ ಕೇಸ್ ಒಳಗೆ ನೋಡಿರಿ, ಇಲ್ಲಿ ಆಲ್ರೆಡಿ ಹೇಳಿದ್ದಾರೆ, ಇನ್ ಕೇಸ್ ಸ್ಯಾಟ್ಸ್ ಡಾಟಾ ಡಸ್ ನಾಟ್ ಹ್ಯಾವ್ ಆಲ್ 10 ಇಯರ್ಸ್ then they should either get it updated in the SATS database or upload manually. ಅದನ್ನು ಮ್ಯಾನ್ಯಲಿ ಅಪ್ಲೋಡ್ ಮಾಡಬೇಕು, ಇಲ್ಲ ಸ್ಯಾಟ್ಸ್ ಡಾಟಾಬೇಸ್ ಒಳಗೆ ನೀವು ಅದನ್ನು ಅಪ್ಡೇಟ್ ಮಾಡಬೇಕು. ಸೊ ಅದನ್ನು ಅಪ್ಡೇಟ್ ಮಾಡಬೇಕಾದ್ರೆ ಏನು, ಇನ್ ಕೇಸ್ ಆಫ್ ಎರರ್ ಇನ್ ಸ್ಯಾಟ್ಸ್ ಡಾಟಾಬೇಸ್ ದ ಕ್ಯಾಂಡಿಡೇಟ್ ಶುಡ್ ಅಪ್ರೋಚ್ ರೆಸ್ಪೆಕ್ಟಿವ್ ಸ್ಕೂಲ್. ಅಂದರೆ ನೀವು ಕಲ್ತಿರುವಂಥ ಶಾಲೆಗೆ ಹೋಗಿ ನೀವು ಸ್ಯಾಟ್ಸ್ ಒಳಗೆ ನಂದು ಇದು ಎರರ್ ಬರತ್ತೈತಿ ಅಂತಲ್ಲಿ ಹೇಳಬೇಕು. ರೈಟ್, ಆಮೇಲೆ KA ಡೈರೆಕ್ಟ್ಲಿ ಹೇಳ್ಬಿಟ್ಟಿದ್ದಾರೆ, ವಿಚ್ ಆಲ್ ಕೋಆರ್ಡಿನೇಟ್ ವಿತ್ ದ ಕನ್ಸರ್ನ್ DDPI. ಅಂದರೆ ಆ ಸ್ಕೂಲ್ದವರು DDPI ಕನ್ಸರ್ನ್ ಮಾಡಿ ಅವ್ರು ಅದ್ರ ಬಗ್ಗೆ ಅಪ್ಡೇಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ರೈಟ್, ದಿಸ್ ಇಸ್ ಫಾರ್ ದ ಸ್ಟೂಡೆಂಟ್ಸ್ ಹೂ ಆರ್ ಕ್ಲೇಮಿಂಗ್ ಕನ್ನಡ ಮೀಡಿಯಮ್ ಆ್ಯಂಡ್ ರೂರಲ್ ಕೋಟಾ ರಿಸರ್ವೇಷನ್ಸ್. ಆಲ್ 10 ಇಯರ್ಸದ ಡೀಟೇಲ್ಸ್ ನೀವು ಕೊಡಬೇಕು. ಓಕೆ, ಲೆಟ್ ಅಸ್ ಗೋ ಫಾರ್ ಫಿಫ್ತ್ ಪಾಯಿಂಟ್, ಕ್ಯಾಂಡಿಡೇಟ್ಸ್ ಕ್ಲೇಮಿಂಗ್ ಕ್ಲಾಸ್ D ಬಟ್ ಹೂ ಹ್ಯಾವ್ ಸ್ಟಡಿಡ್ ಓನ್ಲಿ 7 ಇಯರ್ಸ್ ಇನ್ ಕನ್ನಡ ಸ್ಪೀಕಿಂಗ್ ಡಿಸ್ಟ್ರಿಕ್ಟ್ಸ್ ಆಫ್ ನೇಬರಿಂಗ್ ಸ್ಟೇಟ್ಸ್ ಆ್ಯಂಡ್ ಹೂ ಹ್ಯಾವ್ ಸ್ಟಡಿಡ್ 10th or 12th ಇನ್ ಅದರ್ ಏರಿಯಾ ಕ್ಯಾನ್ ನಾವು ಅಪ್ಲೋಡ್ ದೇರ್ ಡಾಕ್ಯುಮೆಂಟ್ಸ್. ಅಂದರೆ D ಕ್ಲಾಸ್ದವರು ಈಗ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸಿಕ್ಸ್ ಪಾಯಿಂಟ್, ಅಡಿಷ್ನಲ್ ಸ್ಯಾಟ್ಸ್ ನಂಬರ್ ಕ್ಯಾನ್ ಬಿ ಅಡೆಡ್. ಒಂದು ಬಿಟ್ಟು ಇನ್ನೊಂದು ಸ್ಯಾಟ್ಸ್ ನಂಬರ್ ನಿಮ್ಮದು ಇತ್ತಂದ್ರೆ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ನೋಡಿರಿ, ಎಕ್ಸಿಸ್ಟಿಂಗ್ ಸ್ಯಾಟ್ಸ್ ನಂಬರ್ ಕ್ಯಾನಾಟ್ ಬಿ ಅಲ್ಟರ್ಡ್. ಅಂದರೆ ನೀವು ಆಲ್ರೆಡಿ ಕೊಟ್ಟಿರುವಂಥ ಸ್ಯಾಟ್ಸ್ ನಂಬರ್ನ ಅಲ್ಟರ್ ಮಾಡಲಿಕ್ಕೆ ಬರೋದಿಲ್ಲ, ಇನ್ನೊಂದಿದ್ರೆ ನೀವು ಎಂಟರ್ ಮಾಡ್ಬೋದು. ಕ್ಯಾಂಡಿಡೇಟ್ಸ್ ಹೂ ಆರ್ ಫಾಲಿಂಗ್ ಶಾರ್ಟ್ ಆಫ್ 7 ಇಯರ್ಸ್ ಆ್ಯಂಡ್ ಹೆನ್ಸ್ ವಾಂಟ್ ಟು ಅಲ್ಟರ್ ದ ಎಕ್ಸಿಸ್ಟಿಂಗ್ ಸ್ಯಾಟ್ ನಂಬರ್ ಶುಡ್ ಸಬ್ಮಿಟ್ ದರ್ ಅಪ್ಲಿಕೇಶನ್ ಟು ಗ್ರಿವೆನ್ಸ್ ಮ್ಯಾನೇಜ್ಮೆಂಟ್ ಪೋರ್ಟಲ್ ಆಫ್ KA. ಅಂದರೆ ಯಾರಿಗೆ 7 ಇಯರ್ಸ್ಗಿಂತ ಕಡಿಮೆ ಸ್ಟಡಿ ಮಾಡಿದಂಥ ರೆಕಾರ್ಡ್ ಆಗತ್ತಲ್ಲ, ಯಾರಿಗೆ 7 ಇಯರ್ಸ್ಗಿಂತ ಶಾರ್ಟ್ ಪೀರಿಯಡ್ ಕಲ್ತಂಥ ಡ್ಯೂರೇಷನ್ ಅದ ನೋಡಿರಿ, ಅವರು ಗ್ರಿವೆನ್ಸ್ ಮ್ಯಾನೇಜ್ಮೆಂಟ್ ಪೋರ್ಟಲಲ್ಲಿ ನೀವು KA ವೆಬ್ಸೈಟ್ನಲ್ಲಿ ನೀವು ನಿಮ್ಮ ಕಂಪ್ಲೇಂಟ್ ನೀವು ರಿಜಿಸ್ಟರ್ ಮಾಡ್ಬೋದು. ಓಕೆ, ಕ್ಯಾಂಡಿಡೇಟ್ಸ್ ಕ್ಲೇಮಿಂಗ್ ರಿಲಿಜಿಯಸ್ ಆ್ಯಂಡ್ ಮೈನಾರಿಟಿ ಕೋಟಾ, ರಿಲಿಜಿಯಸ್ ಲಿಂಗ್ವಿಸ್ಟಿಕ್ ಮೈನಾರಿಟಿ ಕೋಟಾ ಅಂದರೆ ಧಾರ್ಮಿಕ ಮತ್ತು ಇದೇನಂತಾರೆ ರೀ ಲ್ಯಾಂಗ್ವೇಜ್ ಮೈನಾರಿಟಿ ಕೋಟಾ ಆ್ಯಂಡ್ ಹೂ ಆರ್ ಫಾಲಿಂಗ್ ಶಾರ್ಟ್ ಆಫ್ 10 ಇಯರ್ಸ್ ಆಫ್ ಸ್ಟಡಿ ಬಿಟ್ವೀನ್ 1 to 12th ಸ್ಟ್ಯಾಂಡರ್ಡ್ ಶುಡ್ ಅಪ್ಲೋಡ್ ದ ಮಿಸ್ಸಿಂಗ್ ಇಯರ್ಸ್ ಮ್ಯಾನ್ಯಲಿ. ಅಂದರೆ 10 ಇಯರ್ಸ್ ಅದು ಇವರು ಕೂಡ ಯಾರು ರಿಲಿಜಿಯಸ್ ಮತ್ತು ಲಿಂಗ್ವಿಸ್ಟಿಕ್ ಮೈನಾರಿಟಿ ಕೋಟಾ ಯಾರು ರಿಸರ್ವೇಷನ್ ಕ್ಲೇಮ್ ಮಾಡ್ತಾಯಿರಲಿಲ್ಲ ಅವರು ಕೂಡ 10 ಇಯರ್ಸದು ಸ್ಟಡಿ ಸರ್ಟಿಫಿಕೇಟ್ ಫ್ರಮ್ 1 to 12th ನೀವು ಅಲ್ಲೇ ಮ್ಯಾನ್ಯಲಿ ಸಪೋಸ್ ಯಾವುದಾದ್ರೂ ಮಿಸ್ ಆಗಿದ್ದರೆ ಸ್ಯಾಟ್ಸ್ ಥ್ರೂ ಫೆಚ್ ಆಗಿರಲಿಲ್ಲ, ಯಾವುದಾದ್ರೂ ಮಿಸ್ ಆಗಿತ್ತಪ್ಪ ಅಂತಂದ್ರೆ ಅದನ್ನು ನೀವು ಮ್ಯಾನ್ಯಲಿ ಅಪ್ಲೋಡ್ ಮಾಡಬೇಕು. ಇನ್ ಕೇಸ್ ಆಫ್ ಎರರ್ ಇನ್ ದ ಸ್ಯಾಟ್ಸ್ ಡಾಟಾಬೇಸ್, ಅಂದರೆ ಅಲ್ಲಿ ನಿಮಗೆ ಸ್ಯಾಟ್ಸ್ ಎಲ್ಲನೂ ತೊಗೊಳ್ಳಿಲ್ಲ ಅಂತಂದರೆ ಎರರ್ ಇದ್ದರೆ ಮತ್ತೆ ಅದೇ ಸೇಮ್ ಪಾಯಿಂಟ್ ಹೇಳಿದ್ದಾರೆ, ಯು ಶುಡ್ ಅಪ್ರೋಚ್ ಯುವರ್ ಸ್ಕೂಲ್ ಅಂತ ಹೇಳಿದ್ದಾರೆ. ಸ್ಕೂಲ್ನವರು DDPI ಕಾಂಟ್ಯಾಕ್ಟ್ ಮಾಡಿ ಅವ್ರು ಅದನ್ನು ಅಪ್ಡೇಟ್ ಮಾಡಿಸ್ತಾರೆ ಅಂತ ಹೇಳಿದ್ದಾರೆ. ರೈಟ್, 9th one, ಇನ್ ಕೇಸ್ ಆಫ್ ಎರರ್ ಇನ್ ಸ್ಕೂಲ್ ನೇಮ್ KA ವಿಲ್ ಕೋಆರ್ಡಿನೇಟ್ ವಿತ್ ಸ್ಯಾಟ್ಸ್ ಟೀಮ್. ಅಂದರೆ ನಿಮ್ಮ ಸ್ಕೂಲ್ ಏನು ನೀವು ಕಲ್ತಿದ್ದೀರಿ ಆ ಸ್ಕೂಲ್ ಹೆಸರು ಏನಾದರೂ ಸ್ಯಾಟ್ಸ್ ಥ್ರೂ ಅಲ್ಲಿ ಫೆಚ್ ಆಗದೇ ಇದ್ದಿದ್ರೆ ಅಥವಾ ಹೆಸರು ಏನಾದರೂ ಸರಿಯಾಗಿ ಕರೆಕ್ಟಾಗಿ ಇರದೇ ಇದ್ದರೆ ಅದನ್ನು KA ಅವರು ಡೈರೆಕ್ಟ್ಲಿ ಸ್ಯಾಟ್ಸ್ ಟೀಮ್ ಜೊತೆಗೆ
ಕೋಆರ್ಡಿನೇಟ್ ಮಾಡಿಕೊಂಡು ಅದನ್ನು ಕರೆಕ್ಷನ್ ಮಾಡ್ತಾರೆ ಅಂತ ಹೇಳಿದ್ದಾರೆ. 10th ಪಾಯಿಂಟ್ ನೋಡ್ರಿ, ಆ್ಯಸ್ ಆಲ್ರೆಡಿ ಸ್ಟೇಟೆಡ್ ಅರ್ಲಿಯರ್, ಎರರ್ ಇನ್ ದ ನೇಮ್ ಆಫ್ ಬೋರ್ಡ್ ಸ್ಕೂಲ್ ಅಡ್ರೆಸ್ ವಿಲ್ ನಾಟ್ ಅಫೆಕ್ಟ್ ದ ಕ್ಯಾಂಡಿಡೇಚರ್. ಅಂದರೆ ಈ ಸ್ಕೂಲ್ ಹೆಸರಲ್ಲಿ ಅಥವಾ ಬೋರ್ಡ್ ಹೆಸರಲ್ಲಿ ಏನಾದರೂ ಎರರ್ ಇತ್ತಪ್ಪ ಅಂದ್ರೆ ಅದು ನಿಮಗೇನೂ ಎಫೆಕ್ಟ್ ಆಗೋದಿಲ್ಲ. ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಏನೂ ಅದರಿಂದ ಎರರ್ ಆಗೋದಿಲ್ಲ, ನಿಮಗೇನೋ ಅದರಿಂದ ಪ್ರಾಬ್ಲಮ್ ಆಗೋದಿಲ್ಲ ಅಂತ ಅವ್ರು ಹೇಳಿದ್ದಾರೆ. ರೈಟ್, ಓಕೆ. ನೆಕ್ಸ್ಟ್ ನೋಡಿರಿ, ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಸ್ಟಡಿಡ್ ಫ್ರಮ್ NIOS should obtain a letter stating that they have enrolled with NIOS and upload that letter certificate in the document tab. ಓಕೆ, ಇದಂತೂ ಎಲ್ರಿಗೂ ಗೊತ್ತಿರೋಂಥದ್ದು. Candidates with same names who have interchanged their SATS number should submit their request to grievance management portal. ಯಾರ್ದು ಹೆಸರು ಸೇಮ್ ಅದಾವ, ಸ್ಯಾಟ್ ನಂಬರ್ನ ಇಂಟರ್ಚೇಂಜ್ ಮಾಡ್ಕೊಂಡಿದ್ದೀರಿ ಅಂಥವ್ರು ಗ್ರಿವೆನ್ಸ್ ಮ್ಯಾನೇಜ್ಮೆಂಟ್ ಪೋರ್ಟಲ್ ಲಿಂಕ್ ಏನು ನಮಗೆ ಹೋಮ್ ಪೇಜ್ ಒಳಗದೆ, KA ಹೋಮ್ ಪೇಜ್ ಒಳಗೆ, ಅಲ್ಲಿ ನೀವು ಅದನ್ನು ಸಬ್ಮಿಟ್ ಮಾಡ್ಬೋದು. ಆ ರಿಕ್ವೆಸ್ಟ್ ನೀವು ಅಲ್ಲಿ ಕೊಡ್ಬೋದು. ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಕ್ಲಿಯರ್ಡ್ ದೇರ್ 10th ಸ್ಟ್ಯಾಂಡರ್ಡ್ ಬಿಫೋರ್ 2016 and 17. 2016-17ಗಿಂತ ಮುಂಚೆ ಯಾರು 10th ಕ್ಲಿಯರ್ ಮಾಡಿದಾರಲ್ಲ ಅಂಥವ್ರೆ ಶುಡ್ ಎಂಟರ್ ದೇರ್ ಡೀಟೇಲ್ಸ್ ಮ್ಯಾನುವಲಿ ವಿತೌಟ್ ಸ್ಯಾಟ್ಸ್ ನಂಬರ್ ಅಂತ ಹೇಳಿದ್ದಾರೆ. ಸ್ಯಾಟ್ಸ್ ನಂಬರ್ ಹಾಕಲಾರ್ದೆ ನೀವು ಮ್ಯಾನುವಲಿಯಲ್ಲಿ ಡೀಟೇಲ್ಸ್ಗಳನ್ನು ಎಂಟರ್ ಮಾಡಬೇಕು ಅಂತ ಹೇಳಿದ್ದಾರೆ. ರೈಟ್, ಓಕೆ. ನೆಕ್ಸ್ಟ್ ನೋಡಿರಿ, ಮೆನಿ ಕ್ಯಾಂಡಿಡೇಟ್ಸ್ ಹ್ಯಾವ್ ರಿಜಿಸ್ಟರ್ಡ್ ದೇರ್ ಅಪ್ಲಿಕೇಶನ್ ವಿತ್ ಕಾಮನ್ ಮೊಬೈಲ್ ನಂಬರ್. ಸಚ್ ಕ್ಯಾಂಡಿಡೇಟ್ಸ್ ಶುಡ್ ಸಬ್ಮಿಟ್ ದೇರ್ ಮೊಬೈಲ್ ನಂಬರ್ ವಿತ್ ಅ ರಿಕ್ವೆಸ್ಟ್ ಟು ಚೇಂಜ್ ಟು ದ ಗ್ರಿವೆನ್ಸ್ ಮ್ಯಾನೇಜ್ಮೆಂಟ್ ಪೋರ್ಟಲ್. ಅಂದರೆ ಭಾಳಷ್ಟು ಜನ ಹುಡುಗರು ಏನು ಮಾಡಿದ್ದೀರಿ, ಸೇಮ್ ನಂಬರ್ ಮ್ಯಾಗೆ 2-3 ಅಪ್ಲಿಕೇಶನ್ಸ್ಗಳನ್ನು ನೀವು ಹಾಕಿರ್ತೀರಿ. ಸೊ ಆ ಮೊಬೈಲ್ ನಂಬರ್ ನೀವು ಚೇಂಜ್ ಮಾಡ್ಕೋಬೇಕಾದ್ರೆ ಈ ಗ್ರಿವೆನ್ಸ್ ಮ್ಯಾನೇಜ್ಮೆಂಟ್ ಪೋರ್ಟಲ್ ಲಿಂಕ್ ಏನದ ಆ ಲಿಂಕಲ್ಲಿ ಹೋಗಿ ನೀವು ರಿಕ್ವೆಸ್ಟ್ ಮಾಡ್ಕೋಬೇಕು, ನನ್ನ ಮೊಬೈಲ್ ನಂಬರ್ ಈ ಅಪ್ಲಿಕೇಶನ್ ನಂಬರ್ದು ಚೇಂಜ್ ಮಾಡಿರಿ ಅಂತೇಳಿ. ದೇ ವಿಲ್ ಡೂ ಇಟ್. ರೈಟ್, ಲಾಸ್ಟ್ ಪಾಯಿಂಟ್ ಅದೇ, ಕ್ಯಾಂಡಿಡೇಟ್ಸ್ ಆಫ್ ಮೈನಾರಿಟಿ ಕಮ್ಯುನಿಟಿ ಹೂಸ್ ನೇಮ್ಸ್ correct in RD whose names though correct in RD certificate are showing as mismatch should submit their request to grievance management portal. ಅಂದರೆ ನಿಮ್ಮ RD ಸರ್ಟಿಫಿಕೇಟ್ ಒಳಗೆ ಕರೆಕ್ಟ್ ನೇಮ್ ಇದ್ದರೂ ಕೂಡ ಮಿಸ್ಮ್ಯಾಚ್ ಆಗತ್ತಂತ ಏನಾದರೂ ಮೈನಾರಿಟಿ ಕಮ್ಯುನಿಟಿಯವ್ರಿಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ, ಮಿಸ್ಮ್ಯಾಚ್ ಆಗತ್ತಂತ ಏನಾದರೂ ಬಂದಿದ್ದರೆ ನೀವು ಅದನ್ನು ಮತ್ತೆ ಗ್ರಿವೆನ್ಸ್ ಮ್ಯಾನೇಜ್ಮೆಂಟ್ ಪೋರ್ಟಲ್ ಆಫ್ KA ಒಳಗೆ ನೀವು ಅದನ್ನು ರಿಕ್ವೆಸ್ಟ್ ಸಬ್ಮಿಟ್ ಮಾಡಬಹುದು. ಅದನ್ನು ಅವ್ರು ಕರೆಕ್ಷನ್ ಮಾಡ್ತಾರೆ. ರೈಟ್, ಸೊ ದಿಸ್ ಆಲ್ ಅಬೌಟ್ ದ ಲೇಟೆಸ್ಟ್ ಅಪ್ಡೇಟ್ ಗಿವನ್ ಫಾರ್ KCET 2024 ಫ್ರಮ್ KA. KCET ಅಪ್ಲಿಕೇಶನ್ ಇನ್ನೂ ಯಾರು ಹಾಕಿಲ್ಲೋ ಅದು ಅವ್ರು ಹಾಕ್ರಿ, ಯಾಕಂದರೆ 20th February is the last date for KCET application. Right? Okay, thank you so much for watching the channel. Please keep watching, supporting and sharing the channel. Thank you so much.